ನಾನು ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಆದದ್ರಿಂದಲೂ, ಯಾಕಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಒಂದು ಅಭ್ಯರ್ಥಿಯನ್ನು, ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು, ಅದು ಆಯ್ಕೆಗೆ ಕೆಲವು ಚಿಕ್ಕಬಳ್ಳಾಪುರ ನಗರದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಗೃಹ ಪ್ರವೇಶದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನನಗೆ ಸಿಗುತ್ತೆ. 1968ರಿಂದಲೂ ನಾನು ಕಾಂಗ್ರೆಸ್ನ ಕಟ್ಟಾಳು. ಟಿಕೆಟ್ ಘೋಷಣೆಗೂ ಮುನ್ನ ಪ್ರಚಾರದಲ್ಲಿ ತೊಡಗಬಾರದು ಅಂತ ಸೈಲೆಂಟ್ ಆಗಿದ್ದೇನೆ ಎಂದು ಪರೋಕ್ಷವಾಗಿ ರಕ್ಷಾರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಸ್ತುತ ಲೋಕಸಭೆಯಲ್ಲಿ ನನ್ನಂತವರ ಅನಿವಾರ್ಯತೆ ಇದೆ. ಮನಮೋಹನ್ ಸಿಂಗ್ ಯುಪಿಎ ಅವಧಿಯಲ್ಲಿ ಸೋನಿಯಾ ಗಾಂಧಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷದಿಂದ ಮಾತ್ರವೇ ದೇಶದ ಬಡವರ ಏಳಿಗೆ ಸಾಧ್ಯ. ಪಿಸಿಸಿ ವೀಕ್ಷಕರ ಸಭೆಯಲ್ಲಿ ನನಗೆ ಬೆಂಬಲ ವ್ಯಕ್ತವಾಗಿದೆ. ನನಗೆ ಕಾಂಗ್ರೆಸ್ ಎಂಪಿ ಟಿಕೆಟ್ ನೀಡುವಂತೆ ಲಾಬಿ ರಾಜಕೀಯ ಮಾಡಲ್ಲ. ಕಾಂಗ್ರೆಸ್ನಲ್ಲಿ ಲಾಬಿ ರಾಜಕೀಯ ನಡೆಯಲ್ಲ. ನನ್ನ ಅವಧಿಯ ಕೆಲವು ಕಾಮಗಾರಿಗಳು ನಿಂತು ಹೋಗಿವೆ. ನನ್ನ ಸೇವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅವಶ್ಯಕವಾಗಿದೆ ಎಂದರು. ನಾನು ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಆದದ್ರಿಂದಲೂ, ಯಾಕಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಒಂದು ಅಭ್ಯರ್ಥಿಯನ್ನು, ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು, ಅದು ಆಯ್ಕೆಗೆ ಕೆಲವು ತಯಾರಿಯನ್ನು ಮಾಡ್ತಾರೆ. ಅದರಲ್ಲಿ ಮೊದಲಿನ ತಯಾರಿ ನಮ್ಮ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಇಡೀ ಬಾಕಿ ಕ್ಷೇತ್ರಕ್ಕೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಜಮೀರ್ ಅವರು, ಅವರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು ಸಭೆ ಕರೆದಿದ್ದರು. ಅವರ ಮಾತಿನ ಪ್ರಕಾರ 90%, ನಮ್ಮ ಪ್ರಕಾರ 90-95% ಸಪೋರ್ಟ್ ಮಾಡಿದ್ಮೇಲೆ ನಾನು ಅಭ್ಯರ್ಥಿ ಆಗ್ತೇನೆ ಅಂತೇಳಿ ಕ್ಯಾನ್ವಾಸ್ ಮಾಡಬಾರ್ದು. ನಾರ್ಮಲಾಗಿ ಅದಕ್ಕೆ ಸಾಮಾನ್ಯವಾಗಿ PCC ಅವರು ಮನ್ನಣೆ ಕೊಡಬೇಕು, ರಾಜ್ಯ ಮಟ್ಟದ ಮುಖಂಡರು ಮನ್ನಣೆ ಕೊಡಬೇಕು, ಮತ್ತು ರಾಷ್ಟ್ರ ಮಟ್ಟದ ನಮ್ಮ ಮುಖಂಡರು, ಉಸ್ತುವಾರಿಗಳು ಎಲ್ಲ ಅದಕ್ಕೆ ಕೊಟ್ಟರು. ನಮಗೆ ಅದರಲ್ಲಿ ವಿಶ್ವಾಸ ಇದೆ. ಯಾಕೆಂದರೆ ಮೊದಲಿಂದ ಕೂಡ ನಾವು ಸುಮಾರು 68ನೇ ಇಸ್ವಿಯಿಂದ ಕಾಂಗ್ರೆಸ್ಸಿಗೆ ಸೇರಿದ್ದೇವೆ. ನಾವು ಇದೇ ನನ್ನ ಬೇರೆ ಯಾವ ಪಕ್ಷಕ್ಕೂ ಕೂಡ ಮುಖ ಮಾಡಿ ನೋಡಲೇ ಇಲ್ಲ. ನ್ಯಾಯವಾಗಿ ಈ ಪಕ್ಷದಲ್ಲೇ ನನ್ನ ರಾಜಕೀಯ ಬಿಗಿನಿಂಗ್ ಅಂತ್ಯ ಕೂಡ ಕಾಂಗ್ರೆಸ್ನಲ್ಲೇ ಆಗೋದು. ನಾವು ಬೇರೆ ಆಲೋಚನೆಯೇ ಮಾಡೋದಿಲ್ಲ. ಈ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಕೂಡ ಆಗಿ ಹೋದರು. ಅನೇಕ ಮುಖ್ಯಮಂತ್ರಿಗಳು ಅವರಿಗೆ ಅಧಿಕಾರ ತಪ್ಪಿದ ಮೇಲೆ ಪಕ್ಷ ಕೂಡ ಬಿಟ್ಟರು. ಆದರೆ ನಾನು ಒಬ್ಬ ಮುಖ್ಯಮಂತ್ರಿ ಪ್ರಾಮಾಣಿಕವಾಗಿ ಮತ್ತು ಈ ಪಕ್ಷಕ್ಕೆ ವಿಧೇಯನಾಗಿ ನಿಷ್ಠೆಯಿಂದ ನಾನು ಮುಂದುವರಿಸ್ಕೊಂಡು ಬಂದಿದ್ದೇನೆ. ಈಗ ನಾನೊಂದು ಸುಮಾರು ಕಾರ್ಕಳ ಅಸೆಂಬ್ಲಿಯಲ್ಲಿ 6 ಬಾರಿ ಸತತ ಸೋತದ್ದೇ ಇಲ್ಲ ಅಲ್ಲಿ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಳ್ಳೆಯ ಆಂಕರ್, ಆದರೆ ಒಳ್ಳೆಯ ಆಡಳಿತಗಾರ ಅಲ್ಲ. ಮೋದಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ದಾರೆ. ದೇಶದ ಆಸ್ತಿ ಕೆಲವು ಶ್ರೀಮಂತರ ಪಾಲಾಗುತ್ತಿದೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಾಮಾಣಿಕ ಪ್ರಧಾನಿ, ಅಂತಹವರೇ ಸೋತು ಹೋದರು. ಮೋದಿ ಯಾವ ಮಹಾನಾಯಕ. ಈ ಬಾರಿಯ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ. ಅದೇ ರೀತಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡವರು ಯಾರೂ ಸಹ ಉದ್ಧಾರ ಆಗಿಲ್ಲ. ನಮ್ಮಿಂದಲೇ HD ದೇವೇಗೌಡರು ಪ್ರಧಾನಿ, HD ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಸಹವಾಸ ಮಾಡಿ ನಾವು ಸೋತಿದ್ದು ಎಂದರು. ನಾವು ನೋಡಿ ಅವರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಿ ಸೋತೆವು. ಸಹವಾಸ ಹೇಗೆ ಆಗುತ್ತೆ ನೋಡಬೇಕು. ಇವರು ಸಹವಾಸ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಲೇ ಬಿರುಕು ಬಂದಿದೆ, ಅರ್ಥ ಆಯ್ತಲ್ಲ, ಈಗಲೇ ಬಿರುಕು ಬಂದಿದೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟು, ಕುಮಾರಸ್ವಾಮಿ ಮೊನ್ನೆ ಎಲ್ಲ ಅದು ಹೌದು. ಆದ್ದರಿಂದ ಹೇಳಿದ್ದಾರೆ ಅವರಿಗೆ ಈಗಾಗಲೇ ಡಿಸ್ಗಸ್ಟ್ ಆಗಿದೆ. ಮುಂದೆ ಪರದೆಯ ಮೇಲೆ ನೋಡ್ತೀವಿ. ನಾವಂತೂ ಪೂರ್ತಿ ನಷ್ಟ ಅನುಭವಿಸಿದ್ದೇವೆ. ಅವರನ್ನು ಪ್ರಧಾನಿ ಮಾಡಿ ನಷ್ಟ ಅನುಭವಿಸಿದ್ದೇವೆ. ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ನಷ್ಟ ಅನುಭವಿಸಿದ್ದೇವೆ. ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿ ಚುನಾವಣೆ ಮಾಡಿ ನಷ್ಟ ಅನುಭವಿಸಿದ್ದೇವೆ. ಇಲ್ಲಿವರೆಗೆ ನಷ್ಟನೇ ನಷ್ಟ. ಮತ್ತು BJP ಅವರಿಗೆ ಲಾಭ ಆಗ್ತದೆ ಅಂತ ಹೇಳಿದರೆ ನೋಡೋಣ. ಯಾರು ಮೋದಿ ಅಂಥ ಪ್ರೈಮ್ ಮಿನಿಸ್ಟರ್ ಕೂಡ ಸೋತದ್ದು, ಅವರ ಆಡಳಿತ ಕೂಡ ಸೋತಿದೆ. ಆದ್ದರಿಂದ ಇಡೀ ದೇಶದ ಆರ್ಥಿಕ ನಕಾಶೆಯನ್ನೇ ಬದಲಾವಣೆ ಮಾಡಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಆ ಕೀರ್ತಿ ಇದೆ ಅವರಿಗೆ. ಇವರಿಗೆ ಯಾವ ಕೀರ್ತಿ ಇದೆ? ಏನು ಮಾಡಿದರು? ಒಳ್ಳೆ ಭಾಷಣ ಮಾಡ್ತಾ ಇದ್ದಾರೆ. ಮತ್ತು ಇವರು ಮಾಡಿದಂಥ ಒಂದು ಕೂಡ, ಅವರು ಎಷ್ಟು ಫೂಲಿಶ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದರೆ, ನಾನು
ದಿ ಚೇರ್ಮನ್ ಆಫ್ ದಿ ಇದು ಇರುವಾಗ ಇದು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಇರುವಾಗ, ಅಥವಾ ನಾವು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ನಾನಿದ್ದಿದ್ದರೆ ಆ ಹಣ ಹೊರಗಿನಿಂದ ದೇಶದಿಂದ ಹೇಗೆ ತರುವುದೆಂಬ ಉಪಾಯ ನಾನು ಹೇಳ್ತಾ ಇದ್ದೆ. ವರದಿ ಕೊಟ್ಟಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಮುನಿಯಪ್ಪ ಮತ್ತು ಶಿವಾನಂದ್, ಯಲುವಳ್ಳಿ ರಮೇಶ್, ನಂದಿ ಆಂಜನಪ್ಪ, ಪೆರೇಸಂದ್ರ ರಾಜೇಶ್, ಸುರೇಶ್ ಇನ್ನಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.